ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜಗದೀಶ್. ಇವತ್ತು ನಾವು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಇರುವಂಥ ಮೀಸಲಾತಿ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಭಾರತದಲ್ಲಿರುವಂಥ ರಿಸರ್ವೇಷನ್ ವ್ಯವಸ್ಥೆ ಯಾರಿಗೆ ಕೊಡ್ತಾರೆ ಅಂತ ನೋಡೋದಾದರೆ, ಐತಿಹಾಸಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸಲು ರಿಸರ್ವೇಷನನ್ನು ಕೊಡ್ತಾರೆ. ಅದರ ಜೊತೆಯಲ್ಲೇ ಇವಾಗ ಐತಿಹಾಸಿಕವಾಗಿ ಹಿಂದುಳಿದವರಿಗೆ ಮಾತ್ರ ಅಲ್ಲದೆ ಆರ್ಥಿಕವಾಗಿಯೂ ಕೂಡ ಹಿಂದುಳಿದವ್ರಿಗೂ ಕೂಡ ರಿಸರ್ವೇಷನ್ ಕೊಡ್ತಾರೆ. ಅದನ್ನೇ ನಾವು EWS ಅಂತ ಕರಿತೀವಿ, ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಥವಾ ಆರ್ಥಿಕವಾಗಿ ಹಿಂದುಳಿದ ವರ್ಗ ಅಂತ ಕರಿತೀವಿ. ಮತ್ತು ಭಾರತದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾರೆ ಅಂತ ನೋಡೋದಾದರೆ, ಪರಿಶಿಷ್ಟ ಜಾತಿಯವರಿಗೆ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ 15% ರಿಸರ್ವೇಷನನ್ನು ಕೊಡ್ತಾರೆ. ಮತ್ತು ಪರಿಶಿಷ್ಟ ಪಂಗಡ ಅಂದರೆ ST ಅಂತ ಕರಿತೀವಲ್ಲ, ಅವ್ರಿಗೆ 7.5% ನಾವು ರಿಸರ್ವೇಷನ್ ಕೊಡೋದನ್ನು ನೋಡ್ಬೋದು. ಮತ್ತು ಇತರೆ ಹಿಂದುಳಿದ ವರ್ಗ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರೀತಾರಲ್ಲ, ಅವ್ರಿಗೆ 27% ಕೂಡ ರಿಸರ್ವೇಷನ್ ಕೊಡ್ತಾರೆ. ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ರಿಸರ್ವೇಷನ್ ಕೊಡೋದನ್ನು ನಾವು ನೋಡ್ಬೋದು. ಮತ್ತು ಸುಪ್ರೀಂ ಕೋರ್ಟ್ ಮೀಸಲಾತಿಯ ಒಟ್ಟು ಪ್ರಮಾಣವನ್ನು 50%ಗೆ ಮಿತಿಗೊಳಿಸಿದೆ. ಇದನ್ನು ಇಂದಿರಾ ಸಾಹ್ವಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಈ ತೀರ್ಪನ್ನು ಕೊಟ್ಟಿದೆ. ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ನೀಡಲಾದ 10% ಮೀಸಲಾತಿಯನ್ನು ಈ ಮಿತಿಯ ಹೊರಗಡೆ ಇಡಲಾಗಿದೆ. ಇನ್ನು ಕರ್ನಾಟಕದಲ್ಲಿರೋ ಮೀಸಲಾತಿ ವ್ಯವಸ್ಥೆ ಬಗ್ಗೆ ನೋಡೋದಾದರೆ, ಕರ್ನಾಟಕ ರಾಜ್ಯವು ತನ್ನದೇ ಆದ ಮೀಸಲಾತಿ ನೀತಿಯನ್ನು ಹೊಂದಿದೆ. ಇದು ರಾಷ್ಟ್ರೀಯ ನೀತಿಗಿಂತ ಭಿನ್ನವಾಗಿದೆ. ಪ್ರಸ್ತುತ ಕರ್ನಾಟಕದಲ್ಲಿರುವ ಮೀಸಲಾತಿ ವ್ಯವಸ್ಥೆ ನೋಡೋದಾದರೆ, ಪರಿಶಿಷ್ಟ ಜಾತಿಗೆ 17% ಕೊಡ್ತಾರೆ, ಮತ್ತು ಪರಿಶಿಷ್ಟ ಪಂಗಡಕ್ಕೆ 7% ಮೀಸಲಾತಿಯನ್ನು ಕೊಡ್ತಾರೆ. ಮತ್ತು ಇತರೆ ಹಿಂದುಳಿದ ವರ್ಗಕ್ಕೆ 32% ಮೀಸಲಾತಿಯನ್ನು ಕೊಡ್ತಾರೆ. ಇಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಕೊಡೋದಿಲ್ಲ. ಇದಲ್ಲದೆ OBCಯಲ್ಲಿನೇ ವಿವಿಧ ಪ್ರವರ್ಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಕ್ಯಾಟಗರಿ 1ಗೆ 4% ರಿಸರ್ವೇಷನ್ ಕೊಡ್ತಾರೆ. ಕ್ಯಾಟಗರಿ 2Aಗೆ 15% ರಿಸರ್ವೇಷನ್ ಕೊಡ್ತಾರೆ. ಮತ್ತು ಕ್ಯಾಟಗರಿ 2Bಗೆ 4% ಕೊಡ್ತಾರೆ. ಮತ್ತು ಕ್ಯಾಟಗರಿ 3Eಗೆ 4% ರಿಸರ್ವೇಷನ್ ಕೊಡ್ತಾರೆ. ಮತ್ತು ಕ್ಯಾಟಗರಿ 3Bಗೂ 5% ರಿಸರ್ವೇಷನ್ ಕೊಡ್ತಾರೆ. ಒಟ್ಟಾರೆ OBC ಅವರಿಗೆ 32% ಕರ್ನಾಟಕದಲ್ಲಿ ಕೊಟ್ಟರೆ, ಟೋಟಲ್ ಆಗಿ ಕೂಡ ಎಲ್ಲ ಪ್ರವರ್ಗಗಳು ಸೇರಿದ್ರೆ 32% ಆಗುತ್ತೆ. ಇದರ ಜೊತೆಯಲ್ಲೇ ಕರ್ನಾಟಕದಲ್ಲಿ ಜಾತಿ ಆಧಾರಿತ ಮೀಸಲಾತಿಯ ಜೊತೆಯಲ್ಲಿಯೇ ಗ್ರಾಮೀಣ ಅಭ್ಯರ್ಥಿಗಳಿಗೆ ಬೇರೆ, ಮತ್ತು ಕನ್ನಡ ಮೀಡಿಯಂ ಅವ್ರಿಗೆ ಬೇರೆ, ಮತ್ತು ಸ್ಪೋರ್ಟ್ಸ್ ಕೋಟಾದಲ್ಲಿ ಬೇರೆ ಕೊಡ್ತಾರೆ. ಮತ್ತು ಟ್ರಾನ್ಸ್ಜೆಂಡರ್ ಅವ್ರಿಗೂ ಕೂಡ ಈ ರೀತಿ ವಿವಿಧ ರೀತಿಯ ಹಾರಿಜಾಂಟಲ್ ರಿಸರ್ವೇಷನ್ಗಳನ್ನು ಎಲ್ರಿಗೂ ಕೊಡ್ತಾರೆ. ಈ ಎಲ್ಲ ರಿಸರ್ವೇಷನ್ಗಳನ್ನು ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮಾತ್ರ ಕೊಡ್ತಾರೆ. ಇದಲ್ಲದೆ ನಿಮ್ಮ ಪಂಚಾಯಿತಿ ಅಥವಾ ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಅಥವಾ MLA MP ಎಲ್ಲ ಎಲೆಕ್ಷನಲ್ಲಿ ಕೂಡ ರಿಸರ್ವೇಷನ್ ಇರುತ್ತೆ. ಅದ್ರ ಪರ್ಸೆಂಟೇಜು ಒಂದಕ್ಕೊಂದು ಬೇರೆ ಆಗ್ತಾ ಹೋಗ್ತಾ ಇರುತ್ತೆ. ಎಲ್ರಿಗೂ ಧನ್ಯವಾದಗಳು.